ಯಾವುದು ಶುಗರ್ ಆಗ್ತದೆ. ಅದನ್ನು ಮಾತಾಡ್ತೀವಿ, ನಾಳೆ ಅದನ್ನು ಮಾತಾಡ್ತೀವಿ. ರೈತರ ಪರವಾಗಿದ್ದೀವಿ ನಾವು. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ. ಇವತ್ತು ಪಂಪ್ಸೆಟ್ಗಳಿಗೆ 19,000 ರೂಪಾಯಿ 19,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್, ಎಲ್ಲಾನು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ರೈತರಿಗೆ ಹಿತ ನಾವು ಒಟ್ಟಾರೆಯಾಗಿ ಇಷ್ಟು ಹೇಳ್ತೀನಿ, ನಮ್ಮ ಸರ್ಕಾರ ರೈತರ ಪರ ಇದೆ. ರೈತರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಒತ್ತಡ ಹಾಕ್ತೀವಿ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. FRP ನಿಗದಿ ಮಾಡೋದು, ಕಬ್ಬಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. MSP ಕೇಂದ್ರ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು. ಸಕ್ಕರೆ ಇಂಪೋರ್ಟು ಎಕ್ಸ್ಪೋರ್ಟ್ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಬೆಲೆ ಶುಗರ್ ಫ್ಯಾಕ್ಟ್ರಿ ಶುಗರ್ದು ಬೆಲೆ ನಿಗದಿ ಮಾಡ್ತಕ್ಕಂಥವ್ರು ಅವರು. ನಾವು ನಾಳೆ ಫ್ಯಾಕ್ಟ್ರಿಯವರಿಂದ ಮ್ಯಾಕ್ಸಿಮಮ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Tomorrow I have called a meeting of sugar factory owners. All the sugar factory owners. I have discussed with them the implementation of the FRP order issued by the Government of India regarding sugar cane. And I also called farmers' representative from Haveri, Belagavi, Bijapur and Bagalkot